ಕಲಬುರಗಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಕಾರ್ನಲ್ಲಿದ್ದ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಲಾರಿ ಮತ್ತು ಕಾರ್ನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಈ ಘಟನೆ ಸಂಭವಿಸಿದೆ. ಬೀದರ್ನಿಂದ ತೆಲಂಗಾಣ ಮಾರ್ಗವಾಗಿ ಹೋಗ್ತಾ ಇದ್ದಂತಹ ಕಾರ್ ಇದಾಗಿದೆ. ಆ ಕಡೆ ಲಾರಿ ತೆಲಂಗಾಣದಿಂದ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಮುಖಾಮುಖಿ ಡಿಕ್ಕಿಯಾಗಿದೆ. ಕಾರ್ನಲ್ಲಿದ್ದ 6 ಮಂದಿಯ ಪೈಕಿ 3 ಸಾವನ್ನಪ್ಪಿದ್ದಾರೆ. ಇನ್ನು 3 ಗಂಭೀರವಾಗಿ ಗಾಯವಾಗಿದೆ. ಕಾರ್ನಲ್ಲಿದ್ದ ಮತ್ತೆ 3 ಈಗ ಆಸ್ಪತ್ರೆಯಲ್ಲಿ ದಾಖಲು ಮಾಡುವ ಮೂಲಕ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬೀದರ್ನಿಂದ ತೆಲಂಗಾಣದ ಧಾರೂರ್ಗೆ ತೆರಳುತ್ತಾ ಇದ್ದಂತಹ ಕಾರ್ ಇದಾಗಿದೆ. ತೆಲಂಗಾಣದಿಂದ ಬೀದರ್ ಸೈಡ್ ಬರ್ತಾ ಇದ್ದಂತಹ ಲಾರಿ ಮುಖಾಮುಖಿ ಡಿಕ್ಕಿಯಾಗಿದೆ. ಕಾರು ನಜ್ಜು ಗುಜ್ಜಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್, ಘಟನೆ ಹೇಗಾಯ್ತು? ಇದು ಎಷ್ಟೊತ್ತಲ್ಲಿ ಆಗಿರೋದು? ದಿವ್ಯಜ್ಯೋತಿ, ಕಲಬುರಗಿಯ ಚಿಂಚೋಳಿ ತಾಲೂಕಿನ ಮಗದಂ ಬಳಿ ಆ ಒಂದು ಗ್ರಾಮದ ಬಳಿ ಒಂದು ಘಟನೆಯಾಗಿದೆ. ಘಟನೆಗೆ ಪ್ರಮುಖ ಕಾರಣ ಏನಂದ್ರೆ ಲಾರಿ ಚಾಲಕನ ಒಂದು ಅಜಾಗ್ರತೆಯೇ ಈ ರೀತಿಯಾಗಿ ಒಂದು ದೊಡ್ಡ ಅವಘಡ ಸಂಭವಿಸಿದೆ ಅಂತ ಸದ್ಯ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ ಬೀದರ್ನಿಂದ ಒಂದು ನಿವಾಸಿಗಳಾದಂತಹ ಅವಿನಾಶ್ ಆಗಿರ್ಬೋದು, ಅಭಿಷೇಕ್, ಸಂಜು ಸೇರಿದಂತೆ ಒಟ್ಟು 6 ಜನ ಕಾರ್ನಲ್ಲಿ ಏನಂದ್ರೆ ಬೀದರ್ನಿಂದ ತೆಲಂಗಾಣಕ್ಕೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾರನ್ನ ಎದುರುಗಡೆ ಬಂದಂತಹ ಲಾರಿ ಚಾಲಕನ ಒಂದು ಸಂಪೂರ್ಣವಾಗಿ ಆತ ಕಾರ್ಗಳ ಮೇಲೆ ಬಂದಂತಹ ಪರಿಣಾಮವಾಗಿ ಈ ಒಂದು ಅಪಘಾತ ಆಗಿದೆ. ಸದ್ಯ ಘಟನಾ ಸ್ಥಳದಲ್ಲೇ ಅವಿನಾಶ್, ಅಭಿಷೇಕ್, ಸಂಜೀವ್ 3 ಜನ ಸಾವನ್ನಪ್ಪಿದ್ದು ಇನ್ನೂ 3 ಜನ ಅಂದ್ರೆ ಕಾರ್ನಲ್ಲಿದ್ದಂತಹ ಇನ್ನೂ 3 ಜನರಿಗೂ ಕೂಡ ಗಂಭೀರ ಗಾಯಗಳಾಗಿವೆ. ಅವರನ್ನು ಈಗ ಚಿಂಚೋಳಿಯ ಒಂದು ಸರ್ಕಾರಿ ಆಸ್ಪತ್ರೆಗೆ ಈಗಾಗಲೇ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈ ಕುರಿತು ಕೊಂಚಾವರಂ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ಪ್ರಕರಣ ದಾಖಲಿಸಿಕೊಂಡು ಈಗ ಸದ್ಯ ಲಾರಿಯನ್ನು ವಶಕ್ಕೆ ಪಡೆದು ಆ ಚಾಲಕನನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.